ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಜುಲೈ ತಿಂಗಳ ಮೇಷರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ. ಮೇಷರಾಶಿಗೆ ಜುಲೈ ತಿಂಗಳು ಆಶಾದಾಯಕವಾದ ತಿಂಗಳಾಗಿದೆ. ವಿಶೇಷವಾಗಿ ಇರತಕ್ಕಂಥ ಗ್ರಹ ಬಲಗಳು ಗುರು ಶುಕ್ರ ಮತ್ತು ಶನಿ ಕೇತುಗಳು ನಿಮಗೆ ನಿರಂತರವಾಗಿ ಉತ್ತಮ ಫಲವನ್ನು ಕೊಡುವಂಥ ಒಂದು ಸ್ಥಿತಿಯಲ್ಲಿರುವ ಕಾರಣ ಈ ತಿಂಗಳಲ್ಲಿ ಹಲವಾರು ನಿಮ್ಮ ಒಂದು ಕೋರಿಕೆಗಳು ಕನಸುಗಳು ನನಸಾಗುವಂಥ ಒಂದು ಭಾಗ್ಯಶಾಲಿಯಾದ ತಿಂಗಳಾಗಿರುತ್ತೆ. ಅಲ್ಲಿ ವಿಶೇಷವಾಗಿ ಈ ಗ್ರಹಗಳ ಅಧಿಪ ಅಥವಾ ಗ್ರಹರಾಜ ಅಂತ ಹೇಳುವಂಥ ಸೂರ್ಯನ ಅನುಗ್ರಹ ತಿಂಗಳ 15ರವರೆಗೆ ನಿಮಗೆ ಸೂರ್ಯನ ಅನುಗ್ರಹ ಇರುವಂಥದ್ದು. ಅದರ ಜೊತೆಗೆ ತಿಂಗಳ ಪೂರ್ತಿ ಗ್ರಹಗಳಲ್ಲೇ ಒಂದು ಅದ್ಭುತವಾದ ಫಲವನ್ನು ಕೊಡುವಂಥ ನಿರಂತರತೆಯನ್ನು ಕೊಡುವಂಥ ಗುರು ಗ್ರಹದ ಒಂದು ಅನುಗ್ರಹ ನಿರಂತರವಾಗಿರುತ್ತೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟು ನಮ್ಮ ಇಷ್ಟ ಕಾಮನೆಗಳನ್ನು ಭೋಗಗಳನ್ನು ಸಿದ್ಧಿಗಳನ್ನು ಕೊಡುವಂಥ ಗ್ರಹ ಶುಕ್ರನ ವಿಶೇಷವಾದ ಅನುಗ್ರಹ ನಿಮ್ಮದಾಗಿದೆ. ಇನ್ನು ಎಲ್ಲರೂ ಭಯಪಡುವಂಥ ಒಂದು ಗ್ರಹ ಶನಿ ಮಹಾರಾಜರು. ಶನಿಗ ಒಂದು ವಿಚಾರಕ್ಕಾಗಿ ಎಲ್ಲರೂ ಒಂದು ಆತಂಕ ಭಯವನ್ನು ಪಡೆದಿದ್ದಾರೆ. ಆ ಶನಿ ಮಹಾರಾಜರ ಅವರಿಗೆ ವಕ್ರಗತಿಯಲ್ಲಿದ್ದರು, ಅವರು ನಿಮಗೆ ಲಾಭ ಸ್ಥಾನದಲ್ಲಿರುವಂಥವ್ರು ವಕ್ರಗತಿಯಲ್ಲಿದ್ದರು. ನಿಮಗೆ ಶನಿ ಮಹಾರಾಜರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಈಗ ಇರೋದಿಲ್ಲ. ಜೊತೆಗೆ ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗ ಕೇತುವಿನ ಬೆಂಬಲ ನಿಮಗೆ ನಿರಂತರವಾಗಿ ಈ ತಿಂಗಳ ಪೂರ್ತಿ ಇರಲಿದೆ. ಹಾಗಾಗಿ ಪ್ರಬಲವಾಗಿ 4 ಪ್ರಮುಖ ಗ್ರಹಗಳ ಜೊತೆಗೆ ನಿಮಗೆ ವಿಶೇಷವಾಗಿ ರವಿಯ ಅನುಗ್ರಹ ಇರುವಂಥದ್ದು. ಜೊತೆಗೆ ಈ ತಿಂಗಳಲ್ಲಿ ಆ ಬುಧನ ಚಲನೆ ಆಗುತ್ತೆ. ಆವಾಗ 18ರಿಂದ ಬುಧನ ಒಂದು ಅನುಕೂಲತೆ ಬರಲಿದೆ. ಹಾಗಾಗಿ 6 ಗ್ರಹಗಳು, ಕೆಲವೊಂದು ಹಂತದಲ್ಲಿ ನಿಮಗೆ 7 ಗ್ರಹಗಳು ಒಂದು ಉತ್ತಮ ಫಲ ಕೊಡುವಂಥ ಸ್ಥಿತಿ ಈ ತಿಂಗಳಲ್ಲಿ ಇದೆ. ಹಾಗಾಗಿ ನೀವು ಬಹಳ ಅದೃಷ್ಟಶಾಲಿಯಾದ ರಾಶಿಗಳು ಎಂದು ಗಮನದಲ್ಲಿ ಇಟ್ಕೋಬೇಕು. ಆ ಅದೃಷ್ಟವನ್ನು ನಾವು ಕೈಕಟ್ಟಿ ಕುಳಿತರೆ ಅದೃಷ್ಟ ಬರೋದಿಲ್ಲ. ನಮ್ಮ ನಿರಂತರತೆ, ನಮ್ಮ ಪ್ರಯತ್ನ, ಶ್ರದ್ಧೆ, ಭಕ್ತಿ ಅಥವಾ ನಾವು ಮಾಡುವಂಥ ವೃತ್ತಿನೋ ಉದ್ಯೋಗನೋ ಶಿಕ್ಷಣನೋ ವ್ಯಾಪಾರನೋ ಯಾವುದೇ ಇರಲಿ, ಕೃಷಿನೋ ಚಟುವಟಿಕೆನೋ ಅದರಲ್ಲಿ ನಮ್ಮ ನಿರಂತರತೆ ಮತ್ತು ಶ್ರದ್ಧೆಯಿಂದ ನಾವು ಮುಂದುವರಿತಾ ಹೋದರೆ ಆ ಗ್ರಹಗಳು ಬಂದಾಗ ನಮಗೆ ತಾನಾಗಿಯೇ ಎಲ್ಲ ಅವಕಾಶಗಳು ಒದಗಿ ಬರುತ್ತವೆ. ಪ್ರಯತ್ನಶೀಲರಾಗಿದ್ದರೆ ಖಂಡಿತ ಈ ತಿಂಗಳಲ್ಲಿ ಮೇಷರಾಶಿಯವರಿಗೆ ಅನೇಕ ರೀತಿಯ ಅದೃಷ್ಟಗಳು ಒಲಿದು ಬರಲಿವೆ. ಅವರು ವಿದ್ಯಾರ್ಥಿಗಳಿರಲಿ, ವ್ಯಾಪಾರಿಗಳಿರಲಿ, ಉದ್ಯೋಗಿಗಳಿರಲಿ ಅಥವಾ ಉದ್ಯಮ ಇಂಡಸ್ಟ್ರಿ ನಡೆಸೋರಿರಲಿ ಅಥವಾ ಕೃಷಿ ಮಾಡುವಂಥರಿರಲಿ, ಕಾರ್ಮಿಕರಿರಲಿ, ಯಾವುದೇ ವರ್ಗ ಭೇದ ಇಲ್ಲದೆ ಎಲ್ಲ ಮೇಷರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಅನೇಕ ಸೌಲಭ್ಯಗಳು ಸೌಭಾಗ್ಯಗಳು ಒದಗಿ ಬರಲಿವೆ. ಅನಿರೀಕ್ಷಿತ ಧನಾಗಮ ಆಗ್ಬೋದು. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು, ಆಕಸ್ಮಿಕವಾಗಿ ಲಾಭಗಳು ಆಗುವಂಥದ್ದು. ಹಿಂದೆ ಪೆಂಡಿಂಗ್ ಇದ್ದ ಯಾವುದೇ ದೀರ್ಘಕಾಲದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಈಗ ಬೇಗನೆ ಕಂಪ್ಲೀಟ್ ಆಗುವಂಥದ್ದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಅದು ಇನ್ನಿತರ ಯಾವುದೇ ಆಸ್ತಿ ವಿವಾದ ಇವೆಲ್ಲವೂ ಈಗ ಬಗೆಹರಿಯುವಂಥ ಒಂದು ಕಾಲ ಬಂದಿದೆ. ಹಾಗಾಗಿ ಇಂಥ ಒಂದು ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ಒಮ್ಮೊಮ್ಮೆ ನಿಮಗೆ 6 ಗ್ರಹಗಳು, ಕೆಲವೊಮ್ಮೆ 7 ಗ್ರಹಗಳು ಸಹ ಉತ್ತಮ ಫಲವನ್ನು ಕೊಡುವಂಥ ಒಂದು ಯೋಗಗಳು ನಿರ್ಮಾಣ ಆಗ್ತವೆ. ಆ ಯೋಗಗಳಿಗೆ ಅನುಗುಣವಾಗಿ ನಿಮ್ಮ ಒಂದು ಪ್ರಯತ್ನಶೀಲತೆ, ನಿಮ್ಮ ಭಕ್ತಿ ಶ್ರದ್ಧೆ ಇದ್ದರೆ ಖಂಡಿತ ಈ ತಿಂಗಳಲ್ಲಿ ಅನೇಕ ಶುಭ ಘಟನೆಗಳು, ಕನಸು ನನಸಾಗುವಂಥ ಘಟನೆಗಳು, ಗುರಿಯನ್ನು ತಲುಪುವಂಥ ಹಲವಾರು ಅವಕಾಶಗಳು ಈಗ ಬರಲಿವೆ. ಹಾಗಾಗಿ ಇದನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಕೆಲವು ಗ್ರಹಗಳು ವಿರುದ್ಧ ಇರ್ತವೆ. ಯಾವುದು ಗ್ರಹಗಳು ಅಂತ ಗಮನಿಸಿದಾಗ ಮಂಗಳ ರಾಹು ನಿಮಗೆ ಅಷ್ಟು ಉತ್ತಮವಾಗಿರೋದಿಲ್ಲ. ಮಂಗಳ ಮತ್ತು ರಾಹುಗಳು, ಕುಜ ರಾಹು ಅಂತ ಹೇಳ್ತೇವೆ. ಆ ಕುಜ ಮತ್ತು ರಾಹುಗಳು ವಿರುದ್ಧವಾಗಿರುತ್ತದೆ. ಜೊತೆಗೆ ಸೂರ್ಯನ ಅನುಗ್ರಹ ನಿಮಗೆ 15ರ ಬಳಿಕ ಅಂದರೆ 16ರಿಂದ ಸೂರ್ಯನ ಅನುಗ್ರಹ ಸಹ ಕಡಿಮೆ ಆಗುತ್ತೆ. ಜೊತೆಗೆ 19ರಿಂದ ಬುಧನ ಅನುಗ್ರಹ ಸಹ ಕಡಿಮೆ ಆಗುತ್ತೆ. ಹಾಗಾಗಿ ತಿಂಗಳ ಆರಂಭದ ದಿನಾಂಕಗಳು ಜೊತೆಗೆ ಮೊದಲ 2 ವಾರಗಳು ನಿಮಗೆ ಬಹಳ ಉತ್ತಮ ಫಲವನ್ನು ಖಂಡಿತ ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಇದನ್ನು ಸದುಪಯೋಗನೇ ಪಡಿಸಿಕೊಳ್ಳಬೇಕು. ಜೊತೆಗೆ 2 ಮತ್ತು 3ನೇ ವಾರದಲ್ಲಿ ಸ್ವಲ್ಪ ಏರುಪೇರುಗಳು, ಅಡೆತಡೆಗಳು, ಅಡಚಣೆಗಳು, ಜೊತೆಗೆ ಮಾತಿನ ಕಲಹ, ಬಂಧು ಬಾಂಧವರಲ್ಲಿ ಕಲಹದ ವಾತಾವರಣ, ಮಿತ್ರರಲ್ಲಿ ಕಲಹ ಬರುವಂಥದ್ದು, ಜೊತೆಗೆ ಮನೆಯಲ್ಲಿ ಹೆಂಡತಿ ಮಕ್ಕಳ ಮಧ್ಯೆ ಜೊತೆಗೆ ಏನಾದರೂ ವಾಗ್ವಾದಗಳು ಆಗುವಂಥದ್ದು ಇವೆಲ್ಲವೂ ತಿಂಗಳ 2ನೇ ವಾರದ ಬಳಿಕ ಅಂದರೆ 16ರಿಂದ ಬರ್ಬೋದಾಗಿದೆ. ಆವಾಗ ಈ ಗ್ರಹಗಳು ಬಲಗಳು ಸ್ವಲ್ಪ ಕಡಿಮೆ ಆಗುತ್ತೆ. ರವಿ ಅನುಕೂಲತೆ ಕಡಿಮೆ ಆಗುತ್ತೆ. ಬುಧನ ಅನುಕೂಲತೆ 19ರಿಂದ ಕಡಿಮೆ ಆಗುತ್ತೆ. ಹಾಗಾಗಿ ಅಂಥ ಒಂದು ಏರುಪೇರುಗಳು ಬರುತ್ತವೆ, ಬರಲ್ಲ ಅಂತಲ್ಲ. ಆ ಬಂದದನ್ನು ನೀವು ಸ್ವಲ್ಪ ಈ ಮನಸ್ಸಿನ ಒಂದು ಭಾವನೆಗಳ ನಿಯಂತ್ರಣ, ಸಿಟ್ಟಿನ ನಿಯಂತ್ರಣ, ಜೊತೆಗೆ ಇನ್ನಿತರ ಜೊತೆಗೆ ಅಸಹನೆ ಅಂತ ಹೇಳ್ತೀವಿ, ಇಂಟಾಲರೆನ್ಸ್, ಆ ಅಸಹನೆಯನ್ನು ಸ್ವಲ್ಪ ನೀವು ಕಡಿಮೆ ಮಾಡ್ಕೊಳ್ಬೇಕಾದ್ರೆ ಮೇಷರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಮಂಗಳ. ಆ ಮಂಗಳನು ಕೆಲವೊಮ್ಮೆ ನಿಮಗೆ ಒಳ್ಳೆಯ ಬುದ್ಧಿಯನ್ನು, ಒಳ್ಳೆಯ ಸಾಹಸವನ್ನು, ಧೈರ್ಯವನ್ನು ಕೊಡ್ತಾನೆ. ಆದರೆ ಅದೇ ಮಂಗಳ ಯಾವಾಗ ಕೆಟ್ಟ ಸ್ಥಿತಿಗೆ ಬರ್ತಾನೆ, ಉದಾಹರಣೆಗೆ ಆತನು ನಿಮಗೆ ಈಗ ನಿಮ್ಮ ಜನ್ಮರಾಶಿಗೆ ಬಂದ ಮಂಗಳ ಅಷ್ಟು ಒಳ್ಳೆಯದಲ್ಲ. ಜೊತೆಗೆ ನಿಮ್ಮಿಂದ 12ನೇ ರಾಶಿಯಲ್ಲಿರುವಂಥ ಮಂಗಳ. ಹಾಗಾಗಿ ಜನ್ಮ ಮತ್ತು ವ್ಯಯದಲ್ಲಿ ಮಂಗಳ ನಿಮಗೆ ಈ ತಿಂಗಳು ಬರ್ತಿರುವ ಕಾರಣ ಆ ಮಂಗಳನ ಒಂದು ಪ್ರತ್ಯೇಕ ವಿಡಿಯೋ ಆಗಲೇ ಪ್ರಸಾರ ಮಾಡಿ ನಾನು ವೀಕ್ಷಿಸಿಕೊಳ್ಳಿ. ಯಾರು ವೀಕ್ಷಿಸಿಲ್ಲ ಇದರಲ್ಲೇ ನಿಮಗೆ ಹೇಳಿರ್ತೇನೆ. ಮಂಗಳನ ಫಲ ಅಂದರೆ ಮಂಗಳನು ನಿಮಗೆ ತಿಂಗಳ ಪೂರ್ತಿ ವ್ಯತಿರಿಕ್ತ, ನಿಮ್ಮ ರಾಶಿ ಅಧಿಪತಿ ತಿಂಗಳ ಪೂರ್ತಿ ನಿಮಗೆ ವಿರುದ್ಧವಾಗಿರ್ತಾನೆ.
ಆತನು ನಿಮ್ಮಲ್ಲಿ ಸಿಟ್ಟನ್ನು, ಕ್ರೋಧವನ್ನು, ಅಸಹನೆಯನ್ನು ಇದನ್ನೆಲ್ಲ ನಿರ್ಮಾಣ ಮಾಡ್ತಾನೆ. ಜೊತೆಗೆ ಇನ್ನಿತರ ಜೊತೆಗೆ ಸುಮ್ಮನೆ ವಾಗ್ವಾದ ಮಾಡುವಂಥದ್ದು, ಸುಮ್ಮನೆ ಕಲಹ ಮಾಡುವಂಥದ್ದು, ಸಣ್ಣ ಪುಟ್ಟ ಕಾರಣಗಳಿಗೆ ನಿಮ್ಮ ಅಹಂ ಮುಂದಿಟ್ಟುಕೊಂಡು ಇನ್ನಿತರನ್ನು ನಿಂದಿಸುವಂಥದ್ದು ಇತ್ಯಾದಿ ಕೆಲಸ ಕಾರ್ಯಗಳು ನೀವು ಕೈ ಹಾಕ್ತೀರಾ. ಅದರಿಂದ ನಿಮಗೇ ನಷ್ಟ ಆಗುತ್ತೆ, ಅದು ನಿಮಗೇ ಕಷ್ಟ ಆಗುತ್ತೆ. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಯಾವುದೇ ರೀತಿಯ ಅವ್ಯವಹಾರಗಳಿಗೆ, ಅನಾಚಾರಗಳಿಗೆ, ಕಾನೂನು ಮುರಿಯುವಂಥದ್ದು, ರೂಲ್ಸ್ ಬ್ರೇಕ್ ಮಾಡೋದು ಇವೆಲ್ಲ ಕೈ ಹಾಕಿದರೆ ಅದರಲ್ಲೂ ಸಹ ನಿಮಗೆ ಮಂಗಳನಿಂದ ಹೊಡೆತಗಳು ಬೀಳಲಿವೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆನೂ ಮಂಗಳನ ವಿಚಾರವಾಗಿ ಎಚ್ಚರಿಕೆ ಹೆಜ್ಜೆ ಬೇಕು. ಇನ್ನು ರಾಹು ವಿರುದ್ಧವಾಗಿರ್ತಾನೆ. ರಾಹುವಿನಿಂದಾಗಿ ನಿಮಗೆ ಈ ಮಿತ್ರರಲ್ಲಿ ಕಲಹ, ಬಂಧುಗಳಲ್ಲಿ ಕಲಹ ತರುವಂಥ ವಾತಾವರಣ. ರಾಹು ನಿಮಗೆ ವ್ಯಯಸ್ಥಾನದಲ್ಲಿದ್ದಾನೆ, ಗಮನಿಸಿಕೊಳ್ಳಿ. ನಿಮಗೆ 12ರ ಅಥವಾ ವ್ಯಯಸ್ಥಾನದಲ್ಲಿರುವಂಥ ರಾಹುವಿನಿಂದಾಗಿ ಇಂತಹ ಒಂದು ಮಿತ್ರರ ಜೊತೆಗೆ, ಬಂಧುಗಳ ಜೊತೆ ಕಲಹ ಮಾಡುವಂಥದ್ದು, ಸುಳ್ಳನ್ನು ಸತ್ಯ ಎಂದು ನಂಬುವಂಥದ್ದು, ಸುಳ್ಳು ಹೂಡಿಕೆಗಳಿಗೆ ಹಣವನ್ನು ಹಾಕುವಂಥ ಬುದ್ಧಿ, ಅಥವಾ ಸುಳ್ಳು ಮಾಹಿತಿ ನಂಬಿ ಆನ್ಲೈನಲ್ಲಿ ವಂಚನೆಗೆ, ಆಮಿಷಕ್ಕೆ ಒಳಗಾಗುವಂಥ ಬುದ್ಧಿ, ನಿಮ್ಮ ವಸ್ತು, ಒಡವೆ ಇತ್ಯಾದಿಗಳನ್ನು ಪಣವಾಗಿ ಇಟ್ಟುಕೊಂಡು ಏನಾದರೂ ನೀವು ಜೂಜಾಡುವಂಥದ್ದೆಲ್ಲ ಮಾಡ್ತಾರೆ. ಹಾಗಾಗಿ ಆ ದುಡ್ಡು ಕಳೆದುಕೊಳ್ಳುವ ಟೈಮ್ ಬಂದರೆ ನಿಮಗೆ ಏನೇನೋ ಕೆಟ್ಟ ಬುದ್ಧಿಗಳೆಲ್ಲ ಬರ್ತವೆ. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಮೇಷರಾಶಿಯವರು ಅಂದರೆ ರಾಹುವಿನ ವೈಪರೀತ್ಯ, ಮಂಗಳನ ವೈಪರೀತ್ಯ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ಹಾಗಾಗಿ ಅವೆಲ್ಲವೂ ನಿಮಗೆ ಒಂದೆರಡು ದಿನ ಇರುವಂಥದ್ದಲ್ಲ. ಅದರ ಬಗ್ಗೆ ಸ್ವಲ್ಪ ಗಮನ ಬೇಕಾಗತ್ತೆ. ಗುರುಬಲದ ಅನುಕೂಲತೆ ಭಾಳ ಉತ್ತಮ ಇದೆ. ಶುಕ್ರನ ಅನುಗ್ರಹ ಉತ್ತಮ ಇದೆ. ವ್ಯಾಪಾರ, ಉದ್ಯೋಗ, ಕೃಷಿ ಚಟುವಟಿಕೆ, ಇಂಡಸ್ಟ್ರಿ, ಕೈಗಾರಿಕೆಯಲ್ಲಿ ಭಾಳ ಅಭಿವೃದ್ಧಿ ಆಗುತ್ತೆ. ತುಂಬ ಹಣ ಕೈಗೆ ಬರುತ್ತೆ. ತುಂಬ ಹಣ ಕೈಗೆ ಬರೋ ಕಾರಣ ಆ ಹಣದ ಒಂದು ಸದುಪಯೋಗ ನೀವು ಮಾಡಿಕೊಳ್ಬೇಕಾಗತ್ತೆ. ಈಗ ದುರುಪಯೋಗ ಮಾಡಲಿಕ್ಕೆ ಅಲ್ಲಿ ರಾಹು ಮತ್ತು ಅಲ್ಲಿ ಮಂಗಳ, ನಾನು ಆಗಲೇ ಹೇಳಿದ್ದೀನಿ, ರಾಹು ಮತ್ತು ಮಂಗಳನಿಂದ ನಿಮಗೆ ದುರ್ಬುದ್ಧಿಗಳಿಗೆ, ದುರುಪಯೋಗಗಳಿಗೆ ಮಾಡುವಂಥ ಬುದ್ಧಿ ಬರ್ಬೋದು. ಹಾಗಾಗಿ ಆ ಒಂದು ಬಂದಂಥ ಹಣವನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಭದ್ರತೆ ಮಾಡಿಕೊಳ್ಳಿ, ಅಥವಾ ಉತ್ತಮವಾದ ಹೂಡಿಕೆಗೆ ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಜೊತೆಗೆ ಇನ್ನಿತರರ ಸಲಹೆ ಸೂಚನೆ ಪಡ್ಕೊಳ್ಳಿ. ಯಾಕಂದರೆ ಕೆಲವೊಮ್ಮೆ ನಮಗೆ ನಮ್ಮ ಒಂದು ಅಹಂನಿಂದ ಅದು ತುಂಬ ದುಡ್ಡು ಕೈಗೆ ಬಂದಾಗ ನಮಗೆ ಇತರರು ಕಾಣಿಸೋದಿಲ್ಲ, ಅಥವಾ ಇನ್ನಿತರ ಸಲಹೆ ಪಡೀಬೇಕು, ಅಥವಾ ಅದರ ಬಗ್ಗೆ ಸೇಫ್ಟಿ ರೂಲ್ಸ್ ಫಾಲೋ ಮಾಡಬೇಕು ಅನ್ನೋದು ಗಮನಕ್ಕೆ ಬರೋದಿಲ್ಲ. ಅದನ್ನು ನೀವು ಚೆನ್ನಾಗಿ ಮೇಷರಾಶಿಯವರು ಗಮನಿಸಿಕೊಳ್ಬೇಕು. ಇನ್ನು ಆರೋಗ್ಯ ವಿಚಾರವಾಗಿ ಹಾಗೆ ತಿಂಗಳ 2ನೇ ವಾರದ ಬಳಿಕ 16ರ ಬಳಿಕ ನೀವು ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಆವಾಗ ಆರೋಗ್ಯದಲ್ಲಿ ರವಿಯ ಬಲದ ಕೊರತೆ ಆಗುತ್ತೆ. ಜೊತೆಗೆ ಬರ್ತಾ ಅಲ್ಲಿ ನಿಮಗೆ ಬುಧನ ಬಲ ಸಹ ಬರ್ತಾ ಕೊರತೆ ಆಗುತ್ತೆ. ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ನೀವು ಕಾಳಜಿ ವಹಿಸಬೇಕು. ಹಣಕಾಸಿನ ಬಗ್ಗೆ ಕಾಳಜಿಯನ್ನು ಗಮನಿಸ್ಕೋಬೇಕು. ಬಂದ ಹಣವನ್ನು ಸ್ವಲ್ಪ ಭದ್ರತೆ ಮಾಡ್ಕೋಬೇಕು. ಅದೃಷ್ಟ ಹಲವಾರು ಬರುತ್ತೆ ಈ ತಿಂಗಳಲ್ಲಿ. ಅದೃಷ್ಟಕ್ಕೇನು ಕೊರತೆ ಇಲ್ಲ. ನಿಮಗೆ ಶುಕ್ರನು ಈ ತಿಂಗಳ ಪೂರ್ತಿ ಪೂರಕವಾಗಿದ್ದಾನೆ. ಆತನು ತೃತೀಯ ಹಾಗೂ ಚತುರ್ಥ ಸ್ಥಾನದಲ್ಲಿ ನಿಮಗೆ ಲಾಭವನ್ನು, ಐಶ್ವರ್ಯವನ್ನು, ಕೀರ್ತಿಯನ್ನು ನಿರಂತರವಾಗಿ ಶುಕ್ರನು ಕೊಡ್ತಾ ಇರ್ತಾನೆ. ಹಾಗಾಗಿ ಹಣದ ಯಾವುದೇ ಕೊರತೆ ಇರೋದಿಲ್ಲ. ಇನ್ನು ಯಾರು ಜಾಬ್ಗೆಲ್ಲ ಪ್ರಯತ್ನ ಮಾಡಿದ್ರು ಜಾಬ್ ಸಿಗುತ್ತೆ. ಉದ್ಯೋಗದಲ್ಲಿ ಬಡ್ತಿ ಅಪೇಕ್ಷೆಗೆ ಬಡ್ತಿ ಸಿಗುತ್ತೆ. ಯಾರು ಟ್ರಾನ್ಸ್ಫರ್ ಅಪೇಕ್ಷೆಗೆ ಅವರಿಗೆ ಅಪೇಕ್ಷೆ ಮಾಡ್ತಾರೆ ಟ್ರಾನ್ಸ್ಫರ್ಗಳು ಸಿಗುತ್ತೆ. ಇನ್ನು ಸರ್ಕಾರದ ಮೂಲದ ಕೆಲಸ, ಕೋರ್ಟ್ ಕಚೇರಿ ಮೂಲದ ಕೆಲಸ ಇದ್ದರೆ ಅದನ್ನು 15ರವರೆಗೆಲ್ಲ ಮಾಡಿಕೊಳ್ಳಿ. 15ರವರೆಗೆ ನಿಮಗೆ ವಿಶೇಷವಾದ ರವಿಯ ಅನುಗ್ರಹ ಇರುವ ಕಾಲದಲ್ಲಿ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಮಾಡೋದು ಒಳ್ಳೆಯದು. ಇನ್ನು ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಯಂತ್ರ ವಾಹನ ಕೊಳ್ಳುವಂಥ ಯೋಗ ಈ ತಿಂಗಳಲ್ಲಿ ಒದಗಿ ಬರಲಿದೆ. ಅದನ್ನೆಲ್ಲ ನೀವು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಬೋದು. ಇನ್ನು ಯಾರು ವಿದೇಶಕ್ಕೆ ಉದ್ಯೋಗ, ವಿದೇಶಕ್ಕೆ ವಿದ್ಯೆಗೆ ಹೋಗಬೇಕನ್ನೋರಿಗೆ, ವಿದ್ಯಾರ್ಥಿಗಳಿಗೆ ಅಂಥ ಒಂದು ಅವಕಾಶ ನಿಮಗೆ ಈ ತಿಂಗಳಲ್ಲಿ ಒದಗಿ ಬರಲಿದೆ. ಇವೆಲ್ಲವೂ ನಿಮಗೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇವೆಲ್ಲ ಸಾಮಾನ್ಯವಾದ ಮುನ್ನೋಟ ಹೇಳಿದಾಯಿತು. ಇನ್ನು ಈ ತಿಂಗಳಲ್ಲಿ ವಿಶೇಷವಾಗಿ ನೀವು ಸದುಪಯೋಗ ಪಡಿಸಿಕೊಳ್ಳುವಂಥ ಉತ್ತಮವಾದ ಲಕ್ಕಿ ಡೇಟ್ಗಳು, ಅದು ಚಂದ್ರನ ಚಲನೆಗೆ ಅನುಗುಣವಾಗಿ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನು ಹೇಳ್ತೇನೆ. ಆ ದಿನಾಂಕಗಳನ್ನು ಗಮನಿಸಿಕೊಳ್ಳಿ. ಈ ಜುಲೈ 1, 2 ನಿಮ್ಮ ಪಾಳಿಗೆ ಉತ್ತಮ ದಿನ. ಚಂದ್ರ ಅನುಗ್ರಹ ಇದೆ. ಯಾವುದಾದ್ರು ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಲಾಭ ಬರುತ್ತೆ. ಉತ್ತಮ ವ್ಯಕ್ತಿಗಳ ಭೇಟಿಯಾಗುವಂಥ ಯೋಗ, ಉತ್ತಮ ವ್ಯಕ್ತಿಗಳಿಂದ ನಿಮಗೆ ಸಹಾಯ ಆಗುವಂಥ ಯೋಗ, ಬಂಧು ಮಿತ್ರರಲ್ಲಿ ಬಾಂಧವ್ಯ ವೃದ್ಧಿ, ಮಹಿಳೆಯರು ಸ್ತ್ರೀಯರಿಗೆ ಏನಾದರೂ ಉತ್ತಮವಾದ ವಸ್ತ್ರಾಭರಣ ಕೊಳ್ಳುವಂಥ ಯೋಗ, ಲಾಭ ಆದಾಯ ಹೆಚ್ಚಳ ಯೋಗ. ಹಾಗಾಗಿ ತಿಂಗಳ 1, 2 ನಿಮ್ಮ ಪಾಲಿಗೆ ವಿಶೇಷವಾದ ಶುಭ ದಿನ. ಆ ಬಳಿಕ 3, 4 ಅಷ್ಟು ಉತ್ತಮವಿಲ್ಲ. ಜುಲೈ 3, 4 ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಹಣಕಾಸಿನ ಕಷ್ಟ ನಷ್ಟಗಳಾಗುವಂಥದ್ದು, ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಬೋದು. ಮತ್ತು ನಿಮ್ಮದೇ ತಪ್ಪಿನಿಂದ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು. ಸ್ವಯಂಕೃತ ಅಪರಾಧದಿಂದ ಆರೋಗ್ಯ ಮತ್ತು ಹಣಕಾಸಿನ ಸಮಸ್ಯೆ ಬರುತ್ತೆ ಅಂತ ಇದೆ. ಹಾಗೆ 3, 4ರಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು. 5, 6 ನಿಮ್ಮ ಪಾಲಿಗೆ ಉತ್ತಮ ದಿನ. ಜುಲೈ 5, 6 ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ವ್ಯಾಪಾರದಲ್ಲಿ ಮುನ್ನಡೆ, ಹಣಕಾಸಿನ ಮುನ್ನಡೆ. ವಿದ್ಯಾರ್ಥಿಗಳಿಗೂ ಉದ್ಯೋಗಿಗಳಿಗೂ ಬಹಳ ಉತ್ತಮ ದಿನ. ಇಲ್ಲ ಅಂಥ ಅನೇಕ ಇಷ್ಟಾರ್ಥಗಳು ಈ ದಿನ ಕೈಗೂಡಲಿವೆ 5, 6ರಲ್ಲಿ. 7, 8 ಉತ್ತಮವಾಗಿಲ್ಲ. 7, 8, 9, 10 ಅನ್ನೊಂದು 5 ದಿನಗಳು ಎಚ್ಚರಿಕೆ ಹೆಜ್ಜೆ ಬೇಕು. ಈ 5 ದಿನಗಳಲ್ಲಿ ಬಂಧುಗಳ ಜೊತೆಗೆ ಜಗಳ ಆಗ್ಬೋದು, ಮಿತ್ರರ ಜೊತೆ ಜಗಳ ಆಗ್ಬೋದು, ಅಥವಾ ಮನೆಯ ತಂದೆ ತಾಯಿ ಅತ್ತೆ ಮಾವರಲ್ಲಿ ಜಗಳ ಬರುವಂಥದ್ದು, ಹಿರಿಯ ಅಧಿಕಾರಿಗಳಿಂದ ನಿಮಗೆ ಕಿರುಕುಳ ಅಥವಾ ಟಾರ್ಚರ್ಗಳು ಆಗುವಂಥ ಸಾಧ್ಯತೆ. ಮನಸ್ಸಿನ ನಿಯಂತ್ರಣ ಮಾಡಿ ಸ್ವಲ್ಪ ತಾಳ್ಮೆಯನ್ನು ವಹಿಸಬೇಕಾಗತ್ತೆ. ಜೊತೆಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿಗಳು ಸ್ವಲ್ಪ ಹಿನ್ನಡೆ ಆಗ್ಬೋದು. ಅವಮಾನಕರ ಘಟನೆ ಕೆಲವೊಬ್ಬರಿಗೆ ಜಲಗಬಹುದಾಗಿದೆ 7ರಿಂದ 11ರ ಅವಧಿಯಲ್ಲಿ. ಆ ಬಳಿಕ ಬರುವಂಥ 12, 13, 14, 15, 16 ನಿರಂತರ 5 ದಿನಗಳು. 5 ದಿನಗಳ ಬಳಿಕ ಮತ್ತೆ 12ರಿಂದ 13, 12ರಿಂದ 16ರವರೆಗೆ ಬರುವಂಥ 5 ದಿನಗಳು ವಿಶೇಷವಾಗಿ ಲಾಭವನ್ನು, ಕೀರ್ತಿಯನ್ನು ತಂದುಕೊಡುವಂಥ ದಿನ. ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ ಆಗುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ವಿದ್ಯಾರ್ಥಿಗಳಿಗೂ ಉತ್ತಮವಿದೆ.
ಆರೋಗ್ಯ ಸುಧಾರಣೆ, ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆಗೆ ನಿವಾರಣೆಗೆ ಉತ್ತಮವಾದ ಲವಲವಿಕೆ ಬರಲಿದೆ. ಸ್ಪೋರ್ಟ್ಸ್ ಕ್ಷೇತ್ರದಲ್ಲಿರೋರು, ಕ್ರೀಡಾಪಟುಗಳು ಅಥವಾ ಬೇರೆ ಬೇರೆ ರೀತಿಯ ಸಾಹಸ ಕ್ರೀಡೆಗಳನ್ನು ಮಾಡೋರಿಗೆ ಈಗ ಉತ್ತಮವಿದೆ. ಜಿಮ್ಮು ಅಥವಾ ಇನ್ನಿತರ ಸಂಸ್ಥೆಗಳನ್ನು ನಡೆಸೋರಿಗೆ ಸಹ ಉತ್ತಮವಾದ ಲಾಭ ಆದಾಯ ಬರಲಿದೆ. ಹೊಸ ಸಂಸ್ಥೆಗಳನ್ನು ಆರಂಭ ಮಾಡಲಿಕ್ಕೆ ಈಗ ಅವಕಾಶಗಳು ಬರಲಿವೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ನಿಮಗೆ ಲಾಭ ಆಗಲಿದೆ. ಹಾಗೆ 12ರಿಂದ 16 ಉತ್ತಮ ದಿನಗಳು. 17, 18, 19, 20 4 ದಿನಗಳು ಅಷ್ಟು ಉತ್ತಮ ಇಲ್ಲ. 17ರಿಂದ 20ರವರೆಗೆ ಎಚ್ಚರಿಕೆ ಹೆಜ್ಜೆ ಬೇಕು. ಹೀಗೆ ನಿಮಗೆ ಕಲಹಗಳಾಗುತ್ತೆ, ಜಗಳಗಳಾಗುತ್ತವೆ, ಮಾತಿನ ಚಕಮಕಿ ಆಗುತ್ತೆ, ಹಣಕಾಸಿನ ಕಷ್ಟ ನಷ್ಟ ಆಗುತ್ತೆ. ಜೊತೆಗೆ ಯಾವುದಾದ್ರೂ ದುಃಖದ ಒಂದು ವಾರ್ತೆಗಳನ್ನು, ದುಃಖದ ಒಂದು ಸಮಾಚಾರವನ್ನು ಕೇಳುವಂಥ ಅವಕಾಶ ಬರುತ್ತೆ. ಹಾಗಾಗಿ ಹಣಕಾಸು ಮತ್ತು ಮನಸ್ಥಿತಿಯ ಬಗ್ಗೆ ಎಚ್ಚರಬೇಕು. ನೆಗೆಟಿವ್ ಥಾಟ್ಗಳನ್ನು ಕಡಿಮೆ ಮಾಡಿ. ಎಲ್ಲ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆ ಈಗ ಅವಶ್ಯಕತೆ ಬೇಕು. ಹಾಗಾಗಿ ಅದನ್ನು 4 ದಿನಗಳ ಬಳಿಕ ಮತ್ತೆ ಬರುವಂಥ 4 ದಿನಗಳು 21, 22, 23, 24 4 ದಿನಗಳು ನಿರಂತರವಾಗಿ ಉತ್ತಮ ಫಲ ಇದೆ. ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿದೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಾಗುವಂಥದ್ದು. ಮಿತ್ರರಿಂದ ಸಹಕಾರ, ಬಂಧುಗಳಿಂದ ಸಹಕಾರ. ಶಾಲಾ ಕಾಲೇಜು ಓದುವಂಥ ವಿದ್ಯಾರ್ಥಿಗಳಿಗೂ ಶುಭಕರ. ಹೆಚ್ಚಿನ ಅಂಕಗಳು, ಬಹುಮಾನಗಳು ಬರ್ಬೋದು. ಅಪೇಕ್ಷೆ ಪಟ್ಟಂಥ ಸೀಟುಗಳು, ಉನ್ನತ ಅಭ್ಯಾಸಕ್ಕೆ ಸಿಗುವಂಥದ್ದು. ಕೆಲವರಿಗೆ ವಿದೇಶಿ ಮೂಲದ ಸಂಸ್ಥೆಯಲ್ಲಿ ಉದ್ಯೋಗ ಆಫರ್ ಲೆಟರ್ಗಳು ಬರ್ಬೋದು. ಹಾಗಾಗಿ 21ರಿಂದ 24 ಬಹಳ ಲಕ್ಕಿ ಡೇಗಳು. ಆ ಬೆಳಗ್ಗೆ 25, 26 ಅಷ್ಟು ತೊಂಬಲ್ಲ. 25, 26ರಲ್ಲಿ ಮನಸ್ಸು ವಿಕ್ಷಿಪ್ತವಾಗಿರುತ್ತೆ. ಮನಸ್ಸಲ್ಲಿ ಖಿನ್ನತೆ, ಅಶಾಂತಿ ಬಿಡುವಂಥದ್ದು, ನಷ್ಟ ಕಷ್ಟಗಳು ಆಗುವಂಥದ್ದು, ಯಾವುದಾದ್ರೂ ಮಾತಿನಲ್ಲಿ ಕಲಹಗಳು ಬರುವಂಥದ್ದು, ವಿಶೇಷವಾಗಿ ಕಿರಿಯರಲ್ಲಿ ಜಗಳ ಬರುವಂಥದ್ದು, ಕಿರಿಯರು ನಿಮ್ಮನ್ನು ವಿರೋಧ ಮಾಡುವಂಥದ್ದು, ವ್ಯಾಪಾರ ಜಾಗದಲ್ಲಿ ಏನಾದರೂ ಅನಿರೀಕ್ಷಿತವಾದ ಅಚಾತುರ್ಯದ ಘಟನೆಗಳು, ಅಪಘಾತಗಳು ಆಗುವಂಥ ಸಾಧ್ಯತೆ 25, 26ರಲ್ಲಿ ಇರುತ್ತೆ. ಆ ಬಳಿಕ 27, 28, 29 ನಿರಂತರವಾಗಿ 3 ದಿನಗಳು ಉತ್ತಮ ಇದೆ. ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಸುಧಾರಣೆ, ಆರೋಗ್ಯ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತೆ. ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು, ಬಂಧುಗಳ ಜೊತೆಗೆ, ಬಾಂಧವರ ಜೊತೆಗೆ ಉತ್ತಮವಾದ ಭೋಜನ ಸವಿಯುವಂಥ ಅವಕಾಶ, ಯಾತ್ರೆ ಪ್ರವಾಸವಾಗುವಂಥ ಅವಕಾಶ, ಶೃಂಗಾರ ಸಾಮಗ್ರಿ, ಭೋಗ ಸಾಮಗ್ರಿಗಳನ್ನು ಕೊಳ್ಳುವಂಥ ಅವಕಾಶ. ಹಾಗಾಗಿ 3 ದಿನಗಳು ಬಹಳ ಉತ್ತಮ ಫಲವನ್ನು ಕೊಡುವಂಥ ಶುಭ ದಿನಗಳು 27, 28, 29. ಇನ್ನು ತಿಂಗಳ ಕೊನೆ 2 ದಿನಗಳು 30, 31 ಅಷ್ಟು ಉತ್ತಮ ಇಲ್ಲ. 30, 31 ಎಲ್ಲ ವಿಚಾರ ಎಚ್ಚರಿಕೆ ಹೆಜ್ಜಬೇಕು. ಕಷ್ಟ ನಷ್ಟಗಳಾಗ್ಬೋದು, ಮೋಸಗಳು, ವಂಚನೆಗಳು ಆಗ್ಬೋದು, ಮಾತಿನ ಚಕಮಕಿ ಬರ್ಬೋದು, ಮನೆಯಲ್ಲಿ ಕಲಹದ ವಾತಾವರಣ ಬರ್ಬೋದು, ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ವಾಗ್ವಾದಗಳು ಆಗುವಂಥದ್ದು. ಹಾಗಾಗಿ 30, 32ರಲ್ಲಿ ಹಣಕಾಸು, ಮಾತು ಮತ್ತು ನಡವಳಿಕೆ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ವಿಶೇಷ ಚಂದ್ರ ಅನುಗ್ರಹ ಇರುವಂಥ ದಿನಾಂಕಗಳನ್ನು ಗಮನಿಸಿ ಹೇಳಿದ್ದೇನೆ. ಅದನ್ನು ಗಮನಿಸಿಕೊಂಡು ಆಚರಣೆ ಮಾಡಿಕೊಳ್ಳಿ. ಆ ದಿನಗಳಲ್ಲಿ ವಿಶೇಷವಾದ ಕೆಲಸಗಳಿಗೆ ಇದನ್ನು ಅನುಸರಣೆ ಮಾಡ್ಬೋದಾಗಿದೆ. ಇನ್ನು ಈ ತಿಂಗಳು ಪೂರ್ತಿ ಬಳಸುವಂಥ ಬಣ್ಣಗಳು ಯೆಲ್ಲೋ ಅಥವಾ ಹಳದಿ ಬಣ್ಣ, ಜೊತೆಗೆ ಸಂಖ್ಯೆ 3 ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ವೈಟ್ ಅಥವಾ ಬಿಳಿಯ ಬಣ್ಣ ಹಾಗೂ ಸಂಖ್ಯೆ 6 ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಅಥವಾ ಸಂಖ್ಯೆ 7 ತಿಂಗಳು ಪೂರ್ತಿ ಬಳಸ್ಕೊಳ್ಬೋದು. ಜೊತೆಗೆ ಬ್ಲೂ ಅಥವಾ ನೀಲಿ ಬಣ್ಣ ಮತ್ತು ಸಂಖ್ಯೆ 8 ತಿಂಗಳು ಪೂರ್ತಿ ಬಳಸ್ಕೊಳ್ಬೋದು. ಹಾಗಾಗಿ ಯೆಲ್ಲೋ, ವೈಟ್, ಮಿಕ್ಸ್, ಬ್ಲೂ ಜೊತೆಗೆ 3, 6, 7, 8 ಈ ಸಂಖ್ಯೆ ಮತ್ತು ಬಣ್ಣಗಳನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ. ಅದು ನಿಮಗೆ ಗುರು, ಶುಕ್ರ, ಕೇತು ಹಾಗೂ ಈ ಶನಿಯ ಅನುಗ್ರಹ ಇರುವಂಥ ಒಂದು ಕಾಲ. ಇನ್ನು ಈ ತಿಂಗಳ 15ರವರೆಗೆ ಸೂರ್ಯ ಅನುಗ್ರಹ ಇರುತ್ತೆ. ಹಾಗಾಗಿ 15ರವರೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತಿಗೆ ಸಂಖ್ಯೆ 1 ಬಳಸ್ಕೊಳ್ಳಿ. ಇನ್ನು 18ರವರೆಗೆ ಬುಧನ ಅನುಗ್ರಹ ಉತ್ತಮವಾಗಿರುತ್ತೆ. ಅಲ್ಲಿವರೆಗೂ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ಅಲ್ಲಿವರೆಗೂ ಬಳಸ್ಕೊಳ್ಬೋದಾಗಿದೆ. ಆಗಲೇ ಹೇಳಿದಂತೆ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನು ಮತ್ತೊಮ್ಮೆ ಒತ್ತನೆ ಕೇಳಿಸ್ಕೊಳ್ಳಿ. ಜುಲೈ 1, 2, 5, 6, 12, 13, 14, 15, 16, 21, 22, 23, 24, 27, 28, 29 ಇಷ್ಟು ದಿನಾಂಕಗಳು ಅಂದರೆ 16 ದಿನಾಂಕಗಳು ಚಂದ್ರನ ಅನುಗ್ರಹ ಇರುವಂಥ ಶುಭ ದಿನಗಳು. ಆ ದಿನಾಂಕಗಳಲ್ಲಿ ಈ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ಆ ದಿನಾಂಕಗಳನ್ನು ಬಳಸ್ಕೊಳ್ಬೋದು. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ 6 ಅಥವಾ 7 ಗ್ರಹಗಳ ಒಂದು ಅನುಗ್ರಹ ಮಧ್ಯೆ ಮಧ್ಯೆ ಸಿಗಲಿದೆ. ಅಪರೂಪಕ್ಕೆ ಸಿಗುವಂಥ ಅವಕಾಶ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ನಿಮಗೆ ಇರತಕ್ಕಂಥ ಮಂಗಳ, ರಾಹು ಮತ್ತು ರವಿಯ ಮತ್ತು ಬುಧರ ಅನುಗ್ರಹ ಕೆಲವೊಮ್ಮೆ ಕೊರತೆ ಆಗುತ್ತೆ. ಅದರ ದೋಷ ನಿವಾರಣೆಗೆ ಗಣೇಶ, ಸುಬ್ರಹ್ಮಣ್ಯ ಅಥವಾ ದೇವಿಯ ಭಕ್ತಿ ಮಾಡ್ಬೋದು. ವಿಷ್ಣು ಅಥವಾ ನಾರಾಯಣನಿಗೆ ಸಂಬಂಧಪಟ್ಟ ಭಕ್ತಿ ಮಾಡ್ಬೋದು. ಕುಲದೇವಿನೋ, ಇಷ್ಟ ದೇವಿನೋ ಅಥವಾ ಗ್ರಾಮ ದೇವಿನ ದೇವತೆಗಳಲ್ಲಿ ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ಆ ಮಂಗಳ, ರಾಹುವಿನ ದೋಷಗಳು ಬರೋದಿಲ್ಲ. ಅದೇ ರೀತಿ ಸುಬ್ರಹ್ಮಣ್ಯ ಶ್ಲೋಕ, ಸುಬ್ರಹ್ಮಣ್ಯ ಸ್ತೋತ್ರವನ್ನು ಓದೋದ್ರಿಂದಲೂ ರಾಹು ದೋಷ ಕಡಿಮೆ ಆಗುತ್ತೆ. ಹಾಗಾಗಿ ಈ ಜುಲೈ ತಿಂಗಳಲ್ಲಿ ವಿಶೇಷ ಸದ್ಗುಣಗಳನ್ನು, ಗ್ರಹದ ವಿಶೇಷ ಬೆಂಬಲಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ಎಲ್ಲ ಮೇಷರಾಶಿಯರಿಗೆ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಾಗಲಿ. ನಿಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಜುಲೈ ತಿಂಗಳ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ನಮಗೆಲ್ಲರಿಗೂ ಧನ್ಯತೆ ಭಾವ ಪ್ರಾಪ್ತಿಯಾಗಲಿ. ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.